ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಆಲ್ ರೈಟ್, ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಕಣ್ವಾ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇನ್ನೂ ಸಾರಿಗೆ ಮಂತ್ರಿಗಳಿದ್ದಾರೆ ಇವತ್ತು. ಬಹುಶಃ ಇದು ಒಂದು ಹೊಸ ಸ್ಕೀಮ್, ನಮ್ಮದು ಚೆನ್ನಾಗೇ ಇದೆ ಅನಿಸುತ್ತೆ. ಒಂದು ಮೂರು ವಾರಕ್ಕೆ ಒಂದೊಂದು ಸರ್ತಿ ಈ ಥರ ಯಾರು ಒಬ್ಬರನ್ನ ಸರಿಯಾಗಿ ನಮ್ಮ ಕೈಗೆ ಸಿಕ್ಕಾಕೊಳ್ಳೋ ಅಂಥ ಮಂತ್ರಿಗಳು. ಇವ್ರ ಸಂಪುಟದಲ್ಲಿ ಕೆಲವರು ಇದ್ದಾರೆ, ನೀವು ವರ್ಲ್ಡ್ ಫೇಮಸ್ ಪಟ್ಟು ಹಾಕಿದ್ರು ಕೈಗೆ ಸಿಕ್ಕದೇ ಇರೋರು ಇದ್ದಾರೆ ಕೆಲವರು. ಬಟ್ ಕೆಲವರು ಸಿಗ್ತಾರೆ. ಸಿಕ್ಕುವಂಥವ್ರನ್ನಾರು ಕರ್ಕೊಂಬಂದು ಈ ಥರ ಸಾಲ್ವ್ ಮಾಡಿಬಿಡೋದೆ ಬೆಟ್ರ್ ಅನ್ಸುತ್ತೆ ಒಂದೊಂದು ಸರ್ತಿ. ಕೆಲವು ಕಡೆ KSRTCನಲ್ಲಿ ಒಂದು ರೂಲ್ ಇದೆ, ಹ್ಯಾಂಡ್ ಸ್ಟಾಪ್ ಅಂತನೋ ಏನೋ, ಕೈ ತೋರಿಸಿದ ಕಡೆ ನಿಲ್ಲಿಸುವ ಬಸ್ಸು ಅಂತಲೇ ಓಡಿಸ್ತಾರೋ. ಅದನ್ನು ಓಡಿಸ್ತಿದ್ರು, ಈಗ ಓಡಿಸ್ತಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದನ್ನು ಹಿಂದೆ ಓಡಿಸ್ತಿದ್ರು ಒಂದು ಬಸ್ಸನ್ನು. ಅದು ಎಲ್ಲಿ ಕೈ ತೋರಿಸಿದ್ರು ಪ್ಯಾಸೆಂಜರು ಅದು ಅಲ್ಲೇ ನಿಲ್ಲಿಸ್ಕೊಂಡು ಹತ್ತಿಸ್ಕೊಂಡು ಹೋಗ್ತಿತ್ತು. ಅದು ಒಂಥರ ಹಿಂದೆ ಇತ್ತು, ಒಂದು ಶಟ್ಲ್ ಬಸ್ ಥರ. ಅದು ಅವ್ನು ಎಲ್ಲಿ ಬೇಕಾದ್ರೂ ಕೈ ತೋರಿಸ್ಬೋದು, ಅದು ನಿಲ್ಲಿಸ್ಕೊಂಡು ಹಚ್ಕೊಂಡು ಹೋಗೋರು. ಈಗ ಹಂಗೆ ಮಾಡ್ಲಿಕ್ಕೆ ಬರಲ್ಲ ಅನ್ಸುತ್ತೆ. ಬಟ್ ಸ್ಟಾಪ್ ಇಸ್ ಅನ್ ಇಂಪಾರ್ಟೆಂಟ್ ಡಿಸಿಷನ್. ಕೊಟ್ಬಿಟ್ಟಿರ್ತಾರೆ, ಆ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು ಅಂತೇಳಿ ಅದನ್ನು ತೋರಿಸ್ಕೊಂಡು ಹೋಗ್ತಾರೆ. ಏನೋ ದಾವಣಗೆರೆಯಿಂದ ಬಂದಿದೆ ಈ ಸ್ಟೋರಿ, ಕ್ವಿಕ್ ಆಗಿ ನೋಡೋಣ. ಈ ಸ್ಟೋರಿ ನೋಡಿದ್ರೆ ಇದು ಒಂದು ಸಮಸ್ಯೆನಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಇಂತಹ ಪುಟ್ಟ ಪುಟ್ಟ ಸಮಸ್ಯೆಗಳನ್ನ ನಿವಾರಿಸೋಕು ಅಧಿಕಾರಿಗಳು ಅಸಮರ್ಥರಾಗಿದ್ದಾರಾ ಗೊತ್ತಿಲ್ಲ. ಆದ್ರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕಲ್ಲರಹಳ್ಳಿ ಗ್ರಾಮದ ಜನರಿಗೆ ಮಾತ್ರ ಈ ಚಿಕ್ಕ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿಲ್ಲ. ಕಲ್ಲರಹಳ್ಳಿ ಗ್ರಾಮ ಹರಿಹರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೆ ಈ ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲ. ಹರಿಹರದಿಂದ ಹರಪನಹಳ್ಳಿ ಮಾರ್ಗವಾಗಿ ಕಲ್ಲರಹಳ್ಳಿ ಗ್ರಾಮವನ್ನ ಹಾಯ್ದು ದಿನಕ್ಕೆ 100 ಬಸ್ಗಳು ಓಡಾಡುತ್ತವೆ. ಆದ್ರೆ ವಿಪರ್ಯಾಸ ಅಂದ್ರೆ ಈ ಯಾವ ಸರ್ಕಾರಿ ಬಸ್ಗಳು ಈ ಗ್ರಾಮದಲ್ಲಿ ನಿಲ್ಲಲ್ಲ. ಕಲ್ಲರಹಳ್ಳಿ ಗ್ರಾಮದಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಶಾಲೆ ಇದೆ. ಮುಂದಿನ ಶಿಕ್ಷಣಕ್ಕೆ ಇಲ್ಲಿನ ಮಕ್ಕಳು ಹರಿಹರ ಅಥವಾ ದಾವಣಗೆರೆ ನಗರಕ್ಕೆ ಬರಬೇಕು. ಈ ಊರಲ್ಲಿ ಸದ್ಯ ಡಿಗ್ರಿ ಓದ್ತಾ ಇರುವ ಸುಮಾರು 200 ಮಕ್ಕಳಿದ್ದಾರೆ. ಆದ್ರೆ ನಿತ್ಯ ಇವರು ಬಸ್ಗಾಗಿ ಪರದಾಡ್ತಾ ಇದ್ದಾರೆ. ಖಾಸಗಿ ಬಸ್ ಅಥವಾ ಟಮ್ ಆಟೋ ಹತ್ತಿ ಶಾಲೆ ಸೇರಬೇಕಾಗಿದೆ. ಸಮುದ್ರದ ನೆಂಟಸ್ತನ ಒಪ್ಪಿಗೆ ಬರ ಅನ್ನುವಂತೆ ಆಗಿದೆ ಈ ಊರಿನ ಸ್ಥಿತಿ. ಕಣ್ಣ ಮುಂದೆ 100 ಸರ್ಕಾರಿ ಬಸ್ ಓಡಾಡ್ತಾ ಇದ್ರು ಈ ಬಸ್ನಲ್ಲಿ ಹೋಗೋ ಹಾಗಿಲ್ಲ ಈ ಗ್ರಾಮದ ಜನ. ಯಾಕಂದ್ರೆ ಇಲ್ಲಿ ಯಾವುದೇ ಸರ್ಕಾರಿ ಬಸ್ಗೂ ಸ್ಟಾಪ್ ಇಲ್ಲ. ಸರ್ಕಾರಿ ಬಸ್ ಇಲ್ಲಿ ನಿಂತ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗೋದ್ರ ಜೊತೆಗೆ ಊರಿನ ಜನರ ಓಡಾಟಕ್ಕೂ ಅನುಕೂಲವಾಗುತ್ತೆ ಅಂತ ಈ ಊರಿನ ಜನ ಸ್ಥಳೀಯ ಶಾಸಕ ಶಿವಶಂಕರ್, KSRTC DC ಸೇರಿದಂತೆ ಇತರೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದು ಕೇವಲ ಈ ಊರಿನ ಸಮಸ್ಯೆಯಲ್ಲ. ಹರಿಹರದಿಂದ ಹರಪನಹಳ್ಳಿ ನಡುವೆ ಇರುವ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 15ಕ್ಕೂ ಹೆಚ್ಚು ಗ್ರಾಮಗಳು ಬರುತ್ತವೆ. ಆದರೆ ಬಸ್ ನಿಲುಗಡೆ ಇರುವುದು 2 ಕಡೆ ಮಾತ್ರ. ಹೀಗಾಗಿ ಇಲ್ಲಿನ ಜನ ಹರಿಹರ ಹರಪನಹಳ್ಳಿ ನಡುವೆ ಲೋಕಲ್ ಬಸ್ ಓಡಿಸಿ ಸಮಸ್ಯೆಗೊಂದು ಪರಿಹಾರ ಕೊಡಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಗ್ರಾಮದಲ್ಲಿ 1000 ಜನ ಇದ್ದಾರೆ. ಈ ಪ್ರಾಬ್ಲಮ್ ಏನಪ್ಪ ಮಾಡೋದು? ಇಂಥ ಪ್ರಾಬ್ಲಮ್ ಎಲ್ಲ ಇಟ್ಕೊಂಬಂದ್ರೆ. ಆಲ್ ರೈಟ್, ಊರಿನವರು ಒಂದಷ್ಟು ಜನ ನನ್ನ ಜೊತೆಗೆ ಇಲ್ಲಿದ್ದಾರೆ. ರಾಮತ್ತುಲ್ಲಾ ಯಾರು? ನೀವು ಏನು ಮಾಡ್ತೀರಿ? ನಾನು ವ್ಯವಸಾಯ ಮಾಡೋ ಜೊತೆಗೆ ನಂದು 1.5 ಎಕರೆ ಜಮೀನಿದೆ ಸರ್. ವ್ಯವಸಾಯ ಮಾಡ್ಕೊಂಡು ನಾನು ಈ ಇಟ್ಕಿದ ಕೆಲಸ, ಅದು ಕೆಲಸ, ಇದಕ್ಕೆ ಕೆಲಸ, ಯಾವುದಾದ್ರೂ ಬೇರೆ ಕೆಲಸಕ್ಕೆ ಹೋಗ್ತಾನೆ ಸರ್. ಇವರು ನನ್ನ ಮಗ ಸರ್. ಮಗ ಜುಲ್ಫಿಕರ್? ಇಲ್ಲ ಸರ್, ಅವ್ರು ಸರ್. ಜಹೀರ್, ನೀವು ಮಾಡ್ತೀರಿ? ನಾನು ಡಿಪ್ಲೊಮಾ ಸರ್, ಫೈನಲ್ ಇಯರ್. ಏನು ಡಿಪ್ಲೊಮಾ? ಮೆಕ್ಯಾನಿಕಲ್ ಇಂಜಿನಿಯರ್. ಎಲ್ಲಿ? ಹರಪನಹಳ್ಳಿ ಸರ್. ಹರಪನಹಳ್ಳಿನಲ್ಲಿ. ನೀವು? ಬಶೀರ್ ಅಹಮದ್ ಅಂತ ಸರ್, ಫಸ್ಟ್ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರ್. ಇಂಜಿನಿಯರಿಂಗಾ? ಎಲ್ಲಿ? ಡಿಪ್ಲೊಮಾ ಮಾಡ್ತಿದ್ದೀಯಾ? ಎಲ್ಲಿ? STD ಪಾಲಿಟೆಕ್ನಿಕ್ ಹರಪನಹಳ್ಳಿ. ಹಾಂ, ವೆರಿ ಗುಡ್. ನೀವು ಎಷ್ಟು ಓದಿದ್ದೀರಿ? ನಾನು BA ಓದಿದೆ ಸರ್. ಆಯಿತು ಸರ್. ಇಶ್ಯೂ ಈಸ್ ಬಸ್ ಈಸ್ ಪಾಸಿಂಗ್. ಪಾಸ್ ಆಗ್ತಿಲ್ಲ ಅಂತ ಅವ್ರು ಹೇಳ್ತಿಲ್ಲ. ಬ್ಯಾಕ್ ಸ್ಟಾಪ್ಸು ಮಾಡಿದ್ದಾರೆ. 1000 ಜನ ಇರೋ ಊರಿನಲ್ಲಿ ನಿಲ್ಲಿಸ್ತಿಲ್ಲ ಅಷ್ಟೇ. ಬಸ್ಸಸ್ಸು 10 ಟ್ರಿಪ್ ಇದೆ ನಿಮಗೆ? ಇಲ್ಲ ಸರ್. ಇದೆಯಪ್ಪ? ಇಲ್ಲ ಸರ್, ಟೈಮಿಂಗ್ಸ್ ಇಲ್ಲ ಸರ್. ಇಲ್ಲ ಸರ್, ಊರಿಂದ ಬಂದಿದ್ದ. ನಾನು ಊರಿಂದ ಹುಟ್ಟಿಂದ ನಾನು ಅಲ್ಲೇ ನೆನ್ನೆನೇ ನನಗೆ ಮೆಸೇಜ್. ಈಗ ಸಾಹೇಬ್ರಿಗೆ ಏನು ಪ್ರಾಬ್ಲಮ್ ಕರೆಕ್ಟಾಗಿ ಹೇಳ್ರಿ ನಿಮ್ಮ ಊರ್ದು.
ಸರ್ ಈಗ ನಾನು ಒಂದು ಹೇಳ್ತೀನಿ, ನಮ್ಮ ಆಫೀಸರ್ಸ್ ನೆನ್ನೆ ನನಗೆ ಮೆಸೇಜ್ ಸರ್ ಕೊಟ್ಟಿದ್ರು. ನೀವು ತೆಗಿರಿ ಸರ್, ನಿಮ್ಮ ಮೊಬೈಲಲ್ಲಿ ಎಲ್ಲ ಡಾಟಾ ಇಟ್ಟಿರ್ತಿರಲ್ಲ, ಜನ ಏನು ಅನ್ಕೊಂಬಿಡ್ತಾರೆ ಗೊತ್ತಾ ನೀವು ಹಿಂಗೆ ಮಾಡ್ತಾ ಇದ್ರೆ. ಈ ರಂಗನಾಥ್ ಮಾತಾಡ್ತಿದ್ದಾಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಎಷ್ಟು ಇದಿರ್ಬೇಕು ನೋಡು, ಅವ್ರು ರಾಜ್ಯದ ಕಷ್ಟ ಹೇಳ್ತಿದ್ರೆ ಇವ್ರು ಮೊಬೈಲ್ ಹಿಡ್ಕೊಂಡು ಕೂತಿದ್ರಲ್ಲ ಅಂತಾರೆ. ಹಂಗೆ ಅನ್ಕೋಬೇಡಿ ಜನ, ಅವ್ರು ಎಲ್ಲ ಡಾಟಾ ಮೊಬೈಲಲ್ಲಿ ಹಿಡ್ಕೊಂಬಂದ್ಬಿಟ್ಟಿದ್ದಾರೆ, ಅದಕ್ಕೆ ನೋಡ್ತಿರೋದು. ನೋಡಿ ಸರ್, There are 10 services, ordinary services trips operating via Karlahalli and ವಯ ನಿಲ್ಲಿಸ್ತಿಲ್ಲ, via Karlahalli. ನಿಲ್ಲಿಸ್ತಿಲ್ಲ ಸರ್. ಸುಳ್ಳು ಹೇಳ್ತಿದ್ದಾರೆ ಆರ್ಡಿನರಿ ಬಸ್ಸಸ್ ನಿಲ್ಲಿಸ್ತಿಲ್ಲ. ಏನು ಸರ್, ಯಾವ ಬಸ್ ಆರ್ಡಿನರಿ ಅಲ್ಲ ಸರ್, ನಮ್ಮೂರಿಂದ ಕಟ್ ರೂಟಿಗೆ ಒಳಗಡೆ ಹೋಗ್ತಾರ ಸರ್. ಹಾ, ಈ ಕಡೆ ಕಟ್ ರೂಟಿಗೆ ಹಿಂಗೆ ಹೋಗ್ತಾವ ಸರ್, ಹರಪನಹಳ್ಳಿಗೆ ಹೋಗಲ್ಲ ಸರ್, ಹರಪನಹಳ್ಳಿಗೆ ಹೋಗಲ್ಲ ಸರ್. ಯಾವ ಬಸ್ಸು ನಿಲ್ಲಿಸ್ತಿಲ್ಲ. ಯಾವ್ದು ಬಸ್ ನಿಲ್ಲಿಸ್ತಾ ಇಲ್ಲ ಸರ್. ದಾವಣಗೆರೆಯಿಂದ ಹರಿಹರ ಮಾರ್ಗವಾಗಿ ತಾವ್ರಗೊಂದಿ ಅಂತ ಒಂದು ರೂಟ್ ಇಲ್ಲಿ ನಮ್ಮೂರಿಂದ ಹಿಂಗೆ ಹೋಗ್ತಾವ ಸರ್. ಆಮೇಲೆ ಇಲ್ಲಿಂದ ಹಿಂಗೆ ಹೋಗ್ತಾವ. ಅಲ್ಲಿಂದ ನಿಮ್ಮೂರಿಗೆ ಎಷ್ಟು ದೂರ ಆಗುತ್ತೆ? ಎಲ್ಲಿಂದ ಸರ್? ಕ್ರಾಸ್ ಮೇನ್ ರೋಡಲ್ಲೇ ಇರೋ ಊರು. ಮೇನ್ ರೋಡಲ್ಲಿ ಇರೋ ಸರ್. ನಮ್ಮ ಊರಿಗೆ ಬಸ್ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ, ಹೊಸ ರೋಡ್ ಮಾಡಿಸೋ ಅವಶ್ಯಕತೆ ಇಲ್ಲ ಸರ್. ಖಾಲಿ ಓಡ್ತದ ಬಸ್. ನಮಗೆ ದಾವಣಗೆರೆ ಡಿಪೋ ಅಥವಾ ಡಿವಿಷನ್ ಬಸ್ ಅದರಲ್ಲಿ 2 ಥರ ಇರುತ್ತೆ. ಒಂದು ಆರ್ಡಿನರಿ ಬಸ್ಸು, ಒಂದು ಎಕ್ಸ್ಪ್ರೆಸ್ ಬಸ್ಸು. ಯೂಶಲ್ ಆಗಿ ಎಕ್ಸ್ಪ್ರೆಸ್ ಬಸ್ಸಸ್ಸು ಈ ಥರ ನಿಲ್ಲಿಸೋದಿಲ್ಲ, ಯಾಕೆಂದರೆ ಲಾಂಗ್ ರೂಟ್ ಇದಾಗುತ್ತೆ ಅಂತ. ಆರ್ಡಿನರಿ ಬಸ್ಸಸ್ ಇಷ್ಟು ಟ್ರಿಪ್ ಇದೆ ಅಂತ ನಿಮ್ಗೆ ಕೊಟ್ಟಿದ್ದಾರಲ್ಲ. ಹರಿಹರದಿಂದ ಹರಪನಹಳ್ಳಿಗೆ 5 ಹಳ್ಳಿ ಅದಾವ ಸರ್, 4 ಹಳ್ಳಿಗೆ ಸ್ಟಾಪ್ ಅದಾವ, ನಮ್ಮ ಹಳ್ಳಿಗೆ ಸ್ಟಾಪ್ ಇಲ್ಲ. 4 ಹಳ್ಳಿ ಕೊಟ್ಟಾರೆ, ನಿಮ್ಮ ಒಂದು ಹಳ್ಳಿ ಕೊಟ್ಟು. ಹೌದು ಸರ್. ಈಗ ಬಸ್ ಸ್ಟಾಪ್ ಕೊಡಬೇಕು. ಹೌದು ಸರ್. ಆಯ್ತು, ಕೆಲವು ಬೇಕಾದ್ರೆ ಎಕ್ಸ್ಪ್ರೆಸ್ ಬಸ್ಸಸ್ಸು ನಮ್ಮ ಡಿ ಸಿ ಅವರು ಒಂಥರ ಮಾತಾಡಿದೆ, ಎಕ್ಸ್ಪ್ರೆಸ್ ಆರ್ಡಿನರಿ ಬಸ್ಸಸ್ಸು ನಿಲ್ಸೋಣ, ಪ್ಲಸ್ ಎಕ್ಸ್ಪ್ರೆಸ್ ಬಸ್ಸಸ್ ಆಮೇಲೆ ಡಿಮ್ಯಾಂಡ್ ಇದೆ ಅಂತ, ಇಲ್ಲಿ ರಶ್ ಇದೆ ಅಂತ ಹೇಳ್ತಾರೆ. ಅದನ್ನು ನಾನು ಹೇಳ್ತೀನಿ ಬಿಡಿ, ಅಷ್ಟು ನಿಲ್ಸಕ್ ವ್ಯವಸ್ಥೆ ಮಾಡಿ ಸರ್. 3 ಡಿವಿಷನ್ ಬರುತ್ತೆ ಅಲ್ಲಿ. ಅದು ಒಂದು ಸಾಗರ ಒಂದು, ಶಿವಮೊಗ್ಗ ಒಂದು, ಜಗಳೂರು, ಹಡಗಲಿ ಡಿಪೋ ಒಂದು, ಹರಪನಹಳ್ಳಿ, ಹರಿಹರ, ದಾವಣಗೆರೆ ಡಿಪೋ. ಇಷ್ಟು ಮಾಡಿದ್ರೆ ನನ್ನ ಮಕ್ಕಳು ನಮ್ಮ ಊರಲ್ಲಿ ಅವಿದ್ಯಾವಂತರು ಎಲ್ಲ ಇರೋದು. ಈಗ ನೀವು ಒಂದು ಕೆಲಸ ಮಾಡಿ, ಆಯ್ತು ನಾನು 12 ಗಂಟೆ KSRTC ಮೀಟಿಂಗ್ ಇದೆ, ನೀವು ಅಲ್ಲಿ ಬಂದ್ಬಿಡಿ, ನಾನು ಅಲ್ಲೇನೆ. ಇದಾದ್ಮೇಲೆ ಮೀಟ್ ಮಾಡ್ತೀರಿ, ನಾನು ಜಾಗ ಹೇಳ್ತೀನಿ, ಆಯ್ತು ಸರ್. ನನ್ನ ಹುಡುಗರು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಆಯ್ತು ಸರ್. ಅಲ್ಲಿ ಹೋಗಿ ಸಾಹೇಬ್ರನ್ನ ಭೇಟಿ ಮಾಡಿ, ಅವ್ರು ಅಲ್ಲೇ ಇರ್ತಾರೆ. ಈಗ ಅದೇನಿದೆ ಅಂತ ಕರೆಕ್ಟಾಗಿ ಹೇಳಿ, ಸ್ಟೋರಿ ಹೇಳ್ಬೇಡಿ ಸಿಕ್ಕಾಪಟ್ಟೆ. ಆಯ್ತು ಸರ್. ಅವ್ರ ತಾತಂಗೆ ಕೊಟ್ಟಿದ್ದೆ, ಅವ್ರ ಮುತ್ತಾತಂಗೆ ಕೊಟ್ಟಿದ್ದೆ, ಇವೆಲ್ಲ ಬಿಡ್ಬಿಡ್ರಿ ಇನ್ನು. ಆಯ್ತು ಅಷ್ಟೇ. DC ಕೊಟ್ಟರು, ಆಗದೆ ಇದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ವೆರಿ ಸ್ಯಾಡ್. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಆಯ್ತು. ದಿಸ್ ಇಸ್ ಎಕ್ಸಾಕ್ಟ್ಲಿ ಇಸ್ ಮೈ ಕ್ವಶನ್ ಟು ಯು ಆಸ್ ಎ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಏನಂದ್ರೆ ಅವ್ರಿಗೆ ಅದು ಭಾಳ ದೊಡ್ಡ ಇಶ್ಯೂ, ಇವ್ರಿಗೆ ಭಾಳ ದೊಡ್ಡ ಇಶ್ಯೂ ಇದು. ಬಟ್ ನನಗೆ ಅವ್ರ ಕಷ್ಟ ಅರ್ಥ ಆಗ್ತಿದ್ರು, ನನಗೆ ಭಾಳ ಸಂಕಟ ಆಗ್ತಿರೋದು ಈ ಇಶ್ಯೂ ನಾನು ತೊಗೋಬೇಕಾಗತ್ತಲ್ಲ ಅಂತ. ನಿಮಗೆ ಆಗಲೇಬೇಕಾದ ಸಂಕಟ, ಈ ಇಶ್ಯೂ ನನ್ನ ಹತ್ರಕ್ಕೆ ಬಂತಲ್ಲ ಅಂತ. ಇಲ್ಲ, ಇಶ್ಯೂಗಳು ಫೋನ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಫೋನಲ್ಲಿ, ನಾನೇ ರಿಸೀವ್ ಮಾಡೋದ್ರಿಂದ. ನೀವೇ ರಿಸೀವ್ ಮಾಡ್ತೀವಿ ಅಲ್ಲ, ಯಾಕೆ ಬರಬೇಕದು ನಮಗೆ? ಎಲ್ಲ ಆ ಮಟ್ಟದಲ್ಲೇ ತೀರ್ಮಾನ ಆಗಬೇಕು. BPL ಕಾರ್ಡ್ ಅನ್ನೋದು ಬೇಕು ಅಂತ ಕೇಳೋದಕ್ಕೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರಕ್ಕೆ ಯಾಕೆ ಹೋಗಬೇಕು? ಹೌದು, ಯಾಕೆ ಹೋಗ್ಬೇಕು ನಾನು? ನನಗೆ ಅದು ಬೇಸರ ಅಷ್ಟೇ. ಸೊ ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ಗೆ ಏನಂದರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ಇದೆರಡು ಸ್ಮಾಲ್ ಇಶ್ಯೂ ಇರಬಹುದು, ಬಟ್ ಐ ಥಿಂಕ್ ಇಡೀ ಸ್ಟೇಟ್ಗೆ ಅನುಕೂಲ ಆಗುವಂಥ. ಎಕ್ಸಾಕ್ಟ್ಲಿ. ಊರದೇ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್, ರೀ ನೀವು ಏನು ಲಾಗ್ ಹಾಕಿದ್ರು ಆಗಲ್ಲಪ್ಪ, ನೀವು ಇರೋದು 2 ಮನೆ, ಅಲ್ಲಿಂದ ಒಳಕ್ಕೆ 6 ಕಿಲೋಮೀಟ್ರಲ್ಲಿ ಇದ್ದೀರಿ, ನಾನು 3 ಕಡೆ ಹಿಂಗೆ ಟರ್ನ್ ಮಾಡ್ಕೊಂಡು ಬಸ್ ತರಕ್ಕೆ ಆಗಲ್ಲ ನನ್ನ ಕೈಯಿಂದ. ನೋ ಆಗಲ್ಲ ಅಂದ್ಬಿಡ್ಬೇಕಪ್ಪ, ಕ್ಲೋಸ್ ಮಾಡ್ಬಿಡ್ಬೇಕು ಇಶ್ಯೂನ. ಇದೇ ಇನ್ನು 4 ಹಳ್ಳಿ ಕೊಟ್ಟಿದ್ದಾರೆ, ಇವರ ದಟ್ ಇಸ್ ವಾಟ್ ಪೀಪಲ್ ಆಸ್ಕ್. ನಮ್ಮ ಜನ ಏನು ಕೇಳೋದು, ಹಿಂದೆ ಕೊಟ್ಟಿದ್ದು ನಮ್ಗೆ ಯಾಕೆ ಕೊಡಲ್ಲ? ದಟ್ ಇಸ್ ದ ಕ್ವಶನ್. ಈ ಲಾರ್ಜರ್ ಕ್ವಶನನ್ನು ನೀವು ಅಡ್ರೆಸ್ ಮಾಡ್ತೀರಿ ಅನ್ನೋ ನಂಬಿಕೆಗೆ ನಾನು ಇವತ್ತು ನಿಮ್ಮ ಮನೇಲಿ ನೀವು ಬರ್ತೀನಿ ಅಂತ ನನ್ನ ಸಹೋದ್ಯೋಗಿಗಳು ಹೇಳಿದಾಗ ಭಾಳ ಸಂತೋಷ, ಬರೇಳಪ್ಪ ಅಂತ ಹೇಳಿದೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ದಯಮಾಡಿ ನೀವು ಅಡ್ರೆಸ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಇಂಪಾರ್ಟೆಂಟು ದ ಸ್ಟೇಟ್ ಅಡ್ರೆಸ್ ಈಸ್ ಮೋರ್ ಕ್ರೂಷಿಯಲ್ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಇದೇ ವಿಚಾರದಲ್ಲಿ, ಈ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಈ ಎಲ್ಲಿ ಅವರು ಬಸ್ ಸ್ಟಾಪ್ ಕೇಳ್ತಾರೋ, ಕೈ ತೋರಿಸ್ತಾರೋ ಅಂಥ ಕಡೆ ಮಕ್ಕಳನ್ನ ಹಚ್ಕೊಳ್ಳೋದಕ್ಕೆ ಅದೊಂದು ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡ್ತೀನಿ. ಇದು ಭಾಳ ಹಿಂದೆನೇ ಚೀಫ್ ಮಿನಿಸ್ಟರ್ ನನಗೆ ಹೇಳಿದ್ರು, ಶಾಲಾ ಮಕ್ಕಳಿಗೆ ವಿಶೇಷವಾಗಿ. ನಾನು ಹಿಂದೆ ಭಾಳ ಸರಿ ಕೇಳಿದ್ದೆ. ಫಾರ್ ಎಕ್ಸಾಂಪಲ್, ನೀವು ಮುಗ್ಳಿಗೆ ಮಾಡೋಕ್ಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಮ್ಮದು ಸೈನ್ಯದಿಂದ ವಾಪಸ್ ಬರೋ ಯೋಧರು, ನಾವು ಅವ್ರು ಸತ್ತಾಗ ಮಾತ್ರ ಹಾರ ಹಾಕಿಬಿಟ್ಟು, ಬೊಕೆ ಇಟ್ಬಿಟ್ಟು, ಗೋಳ ಆಡ್ಬಿಟ್ಟು, ಚೀರ ಆಡ್ಬಿಟ್ಟು, ಎಗರಾಡ್ಬಿಡ್ತೀವಿ ಅಷ್ಟೇನೆ. ಟೆಲ್ ಯುವರ್ ಚೀಫ್ ಮಿನಿಸ್ಟರ್, ಏನು ಕಳ್ಕತ್ತೀರಿ ಆ ಯೋಧರಿಗೆ? ಎಷ್ಟೋ ಇಷ್ಟು ರೂಪಾಯಿವರೆಗೂ ನೀನು ಟ್ರಾವೆಲ್ ಮಾಡಿದ್ರೆ ನೀನು ಫ್ರೀ ಕಣೆ, ಆತ ಕಡೆಗೆ ಹೋಗು ಅಂತನೇ ಒಂದು ನಾವು ಮಾಡೋದೇ ಇಲ್ಲ. ಫ್ರೀಡಮ್ ಫೈಟರ್ಸು, ಹ್ಯಾಂಡಿಕ್ಯಾಪ್ಸು ಕೊಟ್ಟಿದ್ದೀರಿ. ವೇರ್ ಇಸ್ ಟು ದ ಸೋಲ್ಜರ್? ನಾನು ಇದನ್ನು ಎಷ್ಟು ವರ್ಷದಿಂದ ಎಲ್ಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ನು ಬೇಡ್ಕಡೆ, ಅಶೋಕ ಇದ್ದಾಗಲಿಂದಾನು
ಅಶೋಕ ಸಾಮ್ರಾಟ್ ಚಕ್ರವರ್ತಿನೂ ಕೇಳಾಯ್ತು ನಾನು, ಚಕ್ರನೂ ಇಲ್ಲ ವರ್ತಿನೂ ಇಲ್ಲ. ನನಗೆ ಯಾವತ್ತೂ ಹೇಳಿರಿ. ಈಗ ನಿಮ್ಗೆ ಕೇಳ್ತೀನಿ, ನೀವು ಇಲ್ಲಿ ಬಂದಿದ್ದರಿಂದ ನನ್ನ ಮನವಿ, ಐ ಫೀಲ್ ದೇ ಡಿಸರ್ವ್ ಇಟ್. ಈಗ ರೈಲ್ವೆ ಉದ್ಯೋಗಿಗಳಿಗೆ ನೀನು ವರ್ಷಕ್ಕೆ 3 ಸರಿ ಟ್ರೈನಲ್ಲಿ ಹೋಗಯ್ಯ ಅಂತ ಪಾಸ್ ಕೊಡ್ತಾರೆ ರೈಲ್ವೆ ಉದ್ಯೋಗಿಗಳಿಗೆ. 3 sets ಆಫ್ ಪಾಸಸ್ ಅಂತ ಕೊಡ್ತಾರೆ ಅವ್ರಿಗೆ. ಆ ಥರ ಏನಾದ್ರು ಒಂದು ಲಿಮಿಟೆಡ್ ಫ್ರೀ ಟ್ರಾವೆಲ್ ಅವ್ರು ಕೊಡೋಕ್ಕಾಗಲ್ವಾ ನಮ್ಮ ಕೈಯಲ್ಲಿ? ಈ ನಮ್ಮ ಎಂಪ್ಲಾಯೀಸ್ಗೂ ನಾವು ಕೊಡ್ತೀವಿ ಸರ್. ಎಕ್ಸಾಕ್ಟ್ಲಿ. ಆಮೇಲೆ ನಮ್ಮ ರಿಟೈರ್ಡ್ ಎಂಪ್ಲಾಯೀಸ್ ಮೊದಲು ಇರಲಿಲ್ಲ, ಈಗ 500 ರೂಪೀಸ್ ಜಸ್ಟ್ ಇದಕ್ಕೆಲ್ಲ ಪ್ರೊಸೆಸಿಂಗ್ ಅಂತ ತೊಗೊಂಡ್ರೆ ಅವರು 5 ವರ್ಷದವರೆಗೂ ಎಲ್ಲ ಫ್ಯಾಮಿಲಿ ಅವ್ರಿಗೆ ಎಲ್ಲ ಹೋಗ್ಬೋದಾ? ನಾನು ಸಂಸ್ಥೆಯಲ್ಲಿ ನಿಮ್ಮ ರಿಟೈರ್ಡ್ ಎಂಪ್ಲಾಯೀಸ್ ಮಾಡಿದ್ದೀರಲ್ವಾ? 17,000 ಹಾಗಾದ್ರೆ ಆಗುತ್ತೆ. ಸಂಸ್ಥೆಗೆ ದುಡಿದ ನೌಕರರನ್ನ ಪರಿಗಣಿಸಿರೋ ಸಾರಿಗೆ ಮಂತ್ರಿಗಳು ದೇಶಕ್ಕೋಸ್ಕರ ದುಡಿದಿರೋರನ್ನ ಪರಿಗಣಿಸಕ್ಕಾಗಲ್ವಾ? ಏನು ತಪ್ಪೇನಿಲ್ಲ ಅದನ್ನು. ನೋಡೋಣ ಸರ್, ಅದೊಂದು ಮಾಡಿಕೊಡಿ. ನೀವು ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಆಗತ್ತೆ, ಅಟ್ಲೀಸ್ಟ್ ಜ್ಞಾಪಿಸ್ಕೊತೀನಿ. ಇದು ನನ್ನ ಮನವಿ, ಯಾರೂ ನನ್ನನ್ನು ಕೇಳಿಲ್ಲ ಇದನ್ನು ಪಾಪ. ಐ ಹೋಪ್ ಯು ವಿಲ್ ಡೂ ದಿಸ್. ಆಗತ್ತಾ? ಬೋರ್ಡಲ್ಲಿ ಸಬ್ಜೆಕ್ಟ್ ಮಾಡಿ, ಬಿಕಾಸ್ ಇಟ್ ಇನ್ವಾಲ್ವ್ ಸಮ್ ಫಿನಾನ್ಷಿಯಲ್ ಇಂಪ್ಲಿಕೇಶನ್. ಐ ನೋ ಬಟ್ ಯು ಮಸ್ಟ್ ಟೆಲ್ ಯುವರ್ ಚೀಫ್ ಮಿನಿಸ್ಟರ್. ಇದಕ್ಕಿಂತ ಇನ್ನೇನು ಮಾಡೋಣ ಸರ್, ನೀವೇ ಹೇಳಿ. ಇಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ಇಂಥದ್ದೆಲ್ಲ ಧಾರಾಳವಾಗಿ ಮಾಡಿ ಅಂತಾರೆ. ಆಯಿತು ಸರ್, ನಿಮ್ಮಿಬ್ಬರ ಧಾರಾಳತನದಿಂದ ಇವತ್ತು ನಮ್ಮ ಬೆಳಕು ನಡೆಸ್ತಿರೋದಕ್ಕೆ ಅದು ಒಂದು ಲಾಭ ಆಗೇ ಹೋಗಲಿ ಅಂತ ಇದೊಂದು ಬೋನಸ್ ಲಾಭ ಹಾಕ್ಕೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಶ್ರೀ ರಾಮಲಿಂಗಾರೆಡ್ಡಿ ಅವರು, ಎಂದಿನಂತೆ ಆ್ಯಸ್ ಆಲ್ವೇಸ್. ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಚೆನ್ನಾಗಿ ಓದಿ ನಿಮ್ಮಿಬ್ಬರೂ, ನಿಲ್ಲಿಸ್ಬಿಡಿ ಎಟ್ ಎನಿ ಕಾಸ್ಟ್. ಮಧ್ಯದಲ್ಲಿ ನಿಮ್ಮಪ್ಪ ಹೇಳಿದ್ರು ಅಂತ ಯಾವ್ದಾರು ವರ್ಕ್ಶಾಪ್ ಸೇರ್ಕೊಂಬಿಟ್ಟಿರ. ಆಮೇಲೆ ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀನಿ, ವಾಪಸ್ ಬರ್ತೀನಿ. ಮಾನ್ಯ ಸಾರಿಗೆ ಸಚಿವರನ್ನ ಇವತ್ತಿಲ್ಲಿ ಕರ್ಕೊಂಬಂದಿದ್ದಕ್ಕೆ ನಮ್ಗೆ ಆಗ್ತಿರೋ ಲಾಭ, ನನಗೆ ಆ 2 ಇಶ್ಯೂ ದೊಡ್ಡದಲ್ಲ, ಬಿಕಾಸ್ ಅದು ದೊಡ್ಡ ಇಶ್ಯೂ ಅಂತ ನಾನು ಅಂದ್ಕೊಳ್ಳಿಲ್ಲ ಅವ್ರ ಲೆವೆಲ್ಗೆ. ಅದು ನನ್ನ ಉದ್ದೇಶ ಇದ್ದಿದ್ದೇ ಇಂಥದ್ದು ಯಾವ್ದಾದ್ರು ನಮ್ಮದೊಂದು ಸಿಸ್ಟಮಿಕ್ ಸಜೆಷನ್ಸ್ ಆಗಬೇಕು ಅನ್ನೋದು. ಭಾಳ ಸರಿ ಜ್ಞಾಪಿಸ್ಕೊತಾರೆ ಜನ. ಇವತ್ತು ಇವ್ರು ಮಾಡಿಟ್ಟೋಗಿದ್ನ 15 ವರ್ಷ ಆದಮೇಲೆ ಯಾರೋ ಜ್ಞಾಪಿಸ್ಕೋತಾರೆ, ಅಯ್ಯಪ್ಪ ಇದ್ದಾಗ ಮಾಡಿಕೊಟ್ಟಿದ್ದು ಕಣೆ ಆಯಿತು ಅಂತ ಜ್ಞಾಪಿಸ್ಕೋತಾರೆ. ಅಟ್ಲೀಸ್ಟ್ ಅದೊಂದಕ್ಕೆ ಮಾಡಿದ್ವಿ.